ನಾನು ಮೈಸೂರು ಡಿಸ್ಟ್ರಿಕ್ಟ್ ಕೆ ಆರ್ ನಗರ ತಾಲೂಕಿಂದ ಬರ್ತಿರೋದು. ಬಟ್ ನಾನು ಬೇಸಿಕಲಿ ಅತಿಥಿ ಶಿಕ್ಷಕಿಯಾಗಿ ಗೆಸ್ಟ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನನಗೆ ಈ ಆಳ್ವಾಸ್ PU ಕಾಲೇಜ್ ಬಗ್ಗೆ ಹೇಗಪ್ಪ ಗೊತ್ತಾಯಿತು ಅಂದರೆ, ನನ್ನ ಜೊತೆ ಕೆಲಸ ಮಾಡುವಂತಹ ನನ್ನ ಕಲೀಗ್ಸ್ಗಳಿಂದ ಗೊತ್ತಾಯಿತು. ಮತ್ತು ತುಂಬ ಜನ ಈ ಸಂಸ್ಥೆ ಬಗ್ಗೆ ತುಂಬ ಜನ ಹೇಳ್ತಾ ಇದ್ರು, ತುಂಬ ಒಳ್ಳೆ ಎಜುಕೇಷನ್ ಇದೆ, ತುಂಬ ದಿನದಿಂದ ಕೇಳ್ಪಟ್ಟಿದೆ. ಬಟ್ ಇಲ್ಲಿ ನಾನು ನಿನ್ನೆ ಇಲ್ಲಿಗೆ ಬಂದಾಗ ನನಗೆ ಇಲ್ಲಿ ರಿಯಾಲಿಟಿ ಏನು ಅಂತ ಅರ್ಥ ಆಯಿತು. ಬಟ್ ಯಾಕೆ ಎಲ್ಲರೂ ಆಳ್ವಾಸ್ ಕರ್ನಾಟಕ ಟಾಪ್ 1 PU ಕಾಲೇಜ್ ಅಂತ ಹೇಳ್ತಾರೆ ಅಂತ ನಿನ್ನೆ ನಾನು ಇಲ್ಲಿಗೆ ಬಂದು ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಅಂದರೆ ಇಲ್ಲಿನ ಎನ್ವೈರ್ನಮೆಂಟು ಮತ್ತು ಇಲ್ಲಿನ ಎಲ್ಲ ಫೆಸಿಲಿಟೀಸು ಎಲ್ಲವೂ ಕೂಡ ಅಂದರೆ ಇಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಎಲ್ಲವೂ ಕೂಡ ಅವರ ಎಜುಕೇಷನ್ಸ್ಗೆ ಪೂರಕವಾದಂತಹ ವಾತಾವರಣ ಇದೆ ಅಂತ ಗೊತ್ತಾಯಿತು. ನಾವು ಬೇಸಿಕಲಿ ಹೇಳಬೇಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದೀವಿ. ಬಟ್ ಇವಾಗ ಸ್ಕಾಲರ್ಶಿಪ್ ಎಕ್ಸಾಮ್ ಬಗ್ಗೆನೂ ಕೂಡ ಇದು ನಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಕೆಲವೊಂದು ಮಕ್ಕಳು ಎಲ್ಲ ಟ್ಯಾಲೆಂಟೆಡ್ ಇದ್ದಾರೆ. ಬಟ್ ನಾನು ಕೂಡ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅವಳು ಸ್ವಲ್ಪ ಟ್ಯಾಲೆಂಟೆಡೇ ಇದ್ದಾಳೆ. ಬಟ್ ಅವಳ ಟ್ಯಾಲೆಂಟ್ ಮೇಲೆ ಅವಳದು ನಮಗೆ ಫುಲ್ ಫೀಸ್ ಪೇ ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ಕಾಲರ್ಶಿಪ್ ಎಕ್ಸಾಮಿಂದ ನಮಗೆ ಸ್ವಲ್ಪ ಫೀಸ್ ಕನ್ಸೆಷನ್ ಸಿಗುತ್ತೆ. ಮತ್ತು ನಾವು ಸ್ವಲ್ಪ ಅಂದರೆ ತುಂಬ ಒಳ್ಳೆ ಎಜುಕೇಷನ್ ಅಂದರೆ ಈಗ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಎಜುಕೇಷನ್ ನಮಗೆ ಕೈಗೆ ಎಡ್ಕಲಾಗರದ ಕುಸುಮ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈ ಸ್ಕಾಲರ್ಶಿಪ್ ಎಕ್ಸಾಮಿಂದ ನಮಗೂ ಒಂದು ಉತ್ತಮವಾದಂಥ ಶಿಕ್ಷಣ ಸಿಗ್ಬೋದು ಅನ್ನೋ ಭರವಸೆಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಅಂದರೆ ಎಲ್ಲರ ಅಭಿಪ್ರಾಯ ಏನಿದೆ ಅಂದರೆ, ಆಳ್ವಾಸ್ಗೆ ನಿಮ್ಮ ಮಗುನ ಎಂಟಿಯಾಗಿ ಕರ್ಕೊಂಡು ಹೋದರೆ ಅವರು ಫಿಲ್ ಆಗಿ ಬರ್ತಾರೆ, ಅಂದರೆ ಒಂದು ತುಂಬಿದ ಕೊಡೋದ ರೀತಿ ಬರ್ತಾರೆ. ಬಟ್ ಏನಾದರೂ ಅಚೀವ್ ಮಾಡ್ಕೊಂಡೇ ಬರ್ತಾರೆ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನಾವು ಹೊರಗಡೆಯಿಂದ ಕೇಳ್ಪಟ್ಟಿದ್ದೀವಿ. ಬಟ್ ಇಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ನಿಜ ಖಂಡಿತ. ಅಂದರೆ ನಾವು ಇಲ್ಲಿ ಎಂಟರ್ ಆಗ್ತಾ ಏನೂ ಇಲ್ಲ ಅಂತ ಬಂದರೆ, ಬಟ್ ಹೋಗ್ತಾ ನಾವೇನಾದರೂ ಅಂದರೆ ಇಲ್ಲಿಂದ ಹೊರಗಡೆ ಕಳಿಸುವಂಥ ಪ್ರಾಡಕ್ಟ್ಸ್ ಅಂತ ಏನೇ ಹೇಳ್ತೀವಿ, ಅದು ಈ ಸಮಾಜಕ್ಕೆ ಒಂದು ಅಸೆಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.